ನಮ್ಮ ಮಧ್ಯೆನೇ ಇದ್ಕೊಂಡು ಎಲ್ರ ಕಣ್ಗೂ ಬಟ್ಟೆ ಕಟ್ಟಿ ಮಜಾ ನೋಡ್ತೀಯಾಳೆ. ಇವಳನ್ನ ಸುಮ್ಮನೆ ಬಿಡಬಾರ್ದು ಸರ್. ಇವಳು ಮೊದ್ಲಿಂದಾನು ಹಿಂಗೇನೆ. ನಮ್ಮ ಕಮಲೆ ಇವಳಿಗಿಂತ ಯಾವ್ದ್ರಲ್ಲೂ ಮುಂದುವರಿಬಾರ್ದು ಅನ್ನೋ ಹೊಟ್ಟೆ ಕಿಚ್ಚು. ಕಾಲೇಜ್ನಾಗೆ ಮತ್ತೆ ಕಬಡ್ಡಿ ಪಂದ್ಯದಾಗೆ ಹಿಂಗಿದ್ರೆ ಏನೋ ಸರಿ, ಆದರೆ ಜೀವನದಲ್ಲೂ ಈಟ್ ಕೆಟ್ಟ ಬುದ್ಧಿ ಮಡ್ಕೊಂಡಲ್ಲ ಸರ್. ಅದ್ರಾಗೂ ಕಮಲಿಯವ್ರವ ತೀರ್ಕೊಂಡ್ ಮ್ಯಾಕೆ ಇವಳು ಆಟ ಅತಿ ಆಯ್ತು ಸರ್. ಅಣ್ಣ, ನೀನು ಕಮಲಿನ ಮದುವೆ ಮಾಡ್ಕೊಡ್ತೀನಿ ಅಂತ ಕೇಳಿದ ಮೇಲೆನೆ ಅವಳು ಇನ್ನೂ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡ್ತಿದ್ದಾಳಣ್ಣ. ಅಲ್ಲಿ ಗಂಟ ಕಮಲಿನ ಗೋಳೈಕೋಬೇಕು ಅಂತ ಮಾತ್ರ ಅನ್ಕೊಂಡಿದ್ಲೇನೋ. ಯಾವಾಗ ಮದ್ವೆ ವಿಷಯ ಬಂತು ಆಗ ನಮ್ ಕಮಲಿ ನೀ ಮನೆ ಬಿಟ್ಟು ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವಳೆ. ಅಣ್ಣ, ಈಗ ನಮಗ್ ಸಿಕ್ಕಿರೋ ಎವಿಡೆನ್ಸ್ಗಿಂತ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಬೇಡ. ಮೊದಲು ನಾವಿದನ್ನ ಪೊಲೀಸ್ ಅವ್ರಿಗೆ ಹೇಳೋಣ. ಅವಳಿಗೆ ಶಿಕ್ಷೆ ಕೊಡಿಸ್ತೀವಿ ಸರಿ, ಆದ್ರೆ ಈಗ ಕಮಲಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ ರಚನಾ. ಸರ್, ಅವಳ ಬಾಯಿಂದನೇ ದಿಟ ಬರೆಸ್ಬೇಕು ಸರ್. ಅದನ್ನ ಪೊಲೀಸ್ ಅವ್ರು ನೋಡ್ಕೋತಾರೆ. ಮೊದಲು ಅವ್ರಿಗೆ ವಿಷಯ ತಿಳಿಸೋಣ ಅಣ್ಣ, ಲೇಟ್ ಮಾಡೋದು ಬೇಡ. ಅಮ್ಮಮ್ಮ, ಅಮ್ಮಮ್ಮ ವೇಕ್ ಅಪ್. ಕಣ್ಬಿಡಿ ಅಮ್ಮಮ್ಮ. ಅಮ್ಮಮ್ಮ, ಅಮ್ಮಮ್ಮ ಎದ್ದೇಳಿ, ಎದ್ದೇಳಿ ಅಮ್ಮಮ್ಮ. ಬೇಬಿ, ಬೇಬಿ, ಇವಳು ಇವಳು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಮ್ಮಮ್ಮ. ಇರಿ ಕೇಳೋಣ. ಇಲ್ಲ ಬೇಬಿ, ತಾಯ ಯಾರನ್ನ ದೇವ ಅಂತ ಇರೋದು ನೀವು? ದೇವಳ ನಮ್ಮ ಅಕ್ಕ ದಾನು. ಲೇ HMT, ಏನ್ ಗಿರಾಕಿಗಳ ಇವರು? ಪ್ರೆಗ್ನೆಂಟ್ ಆಗಿ ಬೀಳ್ತಿದೆ ಈ ಮುದ್ಕಿ. ಮುದುಕಿನಾ? ಇಲ್ಲ, ಕಾಲೇಜ್ ಹುಡುಗಿ. ಅಲ್ಲ, ನೀನ್ ಯಾಕಿಲ್ಲಿ? ಈಗ ನನ್ನ ಅಡ್ಡ, ನಾನು ಎಲ್ ಬೇಕಾದ್ರೂ ಇರ್ತೀನಿ. ಫಸ್ಟ್ ಮ್ಯಾಟ್ರ್ ಏನು ಅಂತ ಹೇಳಿ. ನಾವ್ ಯಾರು ಅಂತ ಗೊತ್ತಿಲ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ. ನೀನ್ ಇಲ್ಲಿಗೆ ಹೇಗ್ ಬಂದೆ? ಏನ್ ಈ ಸೆಟಪ್ ಅಲ್ಲ? ತೆರಿಕೆ HMT, ಮೊದ್ಲು ಇವರಿಬ್ರು ನಾಚೆ ಕಳ್ಸು. ನನ್ನ ಮೂಡ್ನ ಹಾಳು ಮಾಡ್ತಿದ್ದಾರೆ. ನನ್ನ ಬಾಯಿಗೆ ಮಣ್ಣಾಕ್ಬಿಡ್ತೀನಿ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ, ನಾನು ಹ್ಯಾಂಡಲ್ ಮಾಡ್ತೀನಿ. ಏನ್ರಿ ನೀವು ರೀ, ಅಕ್ಕರ್ ನೋಡ್ಬೇಕು ಅಂತ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಹಿಂಗ ಆಡ್ತಿದ್ದೀರಲ್ಲ, ನಿಮಗ್ ಸರಿ ಅನ್ಸುತ್ತಾ? ಬೆಳಗ್ಗೆ ಬರ್ತಾ ಟಿಫನ್ ಮಾಡ್ಕೊಂಡ್ ಬರೋದಲ್ವಾ? ತಲೆ ಸುತ್ತ ಬಂದು ಬಿದೋಗ್ಬಿಟ್ಟು ನಮ್ನೆಲ್ಲ ಇನ್ಸಲ್ಟ್ ಮಾಡ್ತೀರಪ್ಪ. ಛೇ, ಅಲ್ಲ, ನಿನಗೆ ನಾವ್ ಯಾರು ಅಂತ ಗೊತ್ತಿಲ್ವಾ? ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಓಹೋ, ನೀವ್ ಯಾರು ಅಂತ ಗೊತ್ತಿರೋದಕ್ಕೆ ನೀವೇನ್ ಸೀರಿಯಲ್ ಆರ್ಟಿಸ್ಟ್ಗಳ ಇಲ್ಲ ಸೀರಿಯಲ್ ಕಿಲ್ಲರ್ಸಾ? ಸುಮ್ನೆ ಮ್ಯಾಟ್ರ್ ಏನಂತ ಹೇಳಿ. ಕಮಾನ್, ಡೋಂಟ್ ಟೈಮ್ ಮೈ ವೇಸ್ಟ್. ಏನ್ ಬೇಬಿ, ನಾವ್ ಯಾರು ಏನು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾಳೆ ಇವಳು. ಎಸ್ ಅಮ್ಮಮ್ಮ, ಈವನ್ ಐ ಆಮ್ ಕನ್ಫ್ಯೂಸ್. ಅಲ್ಲ, ಹೌದು ಹೌದು ಬೇಬಿ, ಇದೆಲ್ಲ ಕನ್ಸು ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಇಲ್ಲ ಇಲ್ಲ, ದೆವ್ವ ಅಲ್ಲ, ರಿಯಲ್. ಹಲೋ, ಏನ್ ನಡೀತಿದೆ? ಅಮ್ಮಮ್ಮ, ರಿವಾಲ್ವರ್ ಬ್ಯಾಗ್ ಎಲ್ಲ ಇದೆ. ಇವಳ ಕತೆ ಮುಗಿಸ್ಬಿಡ್ಲಾ? ಬೇಬಿ, ಸುತ್ತಮುತ್ತ ಇರೋ ಜನನ್ನ ನೋಡು ಮೊದ್ಲು. ನೀನೇನಾದ್ರೂ ರಿವಾಲ್ವರ್ ತೆಗಿದ್ಯೋ ನಾವು ಸತ್ವಿ ಅಷ್ಟೇ. ಹಲೋ ಮೇಡಮ್, ಏನ್ ನೀವು ಅಕ್ಕನಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏ ಇಲ್ಲಪ್ಪ, ಇಲ್ಲ. ಈಗ ನೀವಿಬ್ರು ಡೀಲ್ ಏನು ಅಂತ ಹೇಳಲಿಲ್ಲ ಅಂದ್ರೆ ಇಲ್ಲಿಂದ ಆಚೆ ಹೋಗ್ಬೇಕಾಗತ್ತೆ. ನೋ 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 ನೋ, ಡೀಲ್ ಇದೆ, ವೆರಿ ಬಿಗ್ ಡೀಲ್. ಅದೇನಂತ ಹೇಳು. ಎಲ್ರು ಮುಂದೆ ಬೇಡ, ಎಲ್ರು ಮುಂದೆನೆ ಆಗ್ಬೇಕು. ಹೇಳು. ಇಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್ ವಿಷಯ, ವೆರಿ ಕಾನ್ಫಿಡೆನ್ಷಿಯಲ್. ಸಿಕ್ಕಾಪಟ್ಟೆ ದೊಡ್ಡ ಡೀಲ್ ಅಂತವ್ರೆ, ತುಂಬ ಪರ್ಸ್ನಲ್ ಅಂತವ್ರೆ. ಇದನ್ನ ನೀನೇ ಹ್ಯಾಂಡಲ್ ಮಾಡೋದು ಸರಿ. ನಾವೆಲ್ಲ ಆಚೆ ಇರ್ತೀವಿ, ಮೇಂಟೈನ್ ಮಾಡು. ಮೈ ಡಿಯರ್ ಬಾಯ್ಸ್, ಗೆಟ್ ಔಟ್, ಗೋ ಫಾಸ್ಟ್. ಬರ್ತೀನಿ. ಲೇ ಚಮಟೆ, ನೀನ್ ನಿಂತ್ಕೋ. ಅವರೆಲ್ಲ ಹೋಗ್ಲಿ, ನೀನ್ ಇಲ್ಲೇ ಇರು. ನಾನು ನೀನು ಬೇರೆನಾ?
ಅಕ್ಕ ಎಗ್ಗರ್ಸಿ ಅದೇ ಓದ್ಬಿಟ್ಟೆ ಕಣಕ್ಕ. ನನ್ನ ಮೇಲೆ ನಿನ್ಗೆ ಇಷ್ಟೊಂದು ಲವ್ ಅಂತ ಇವಾಗಲೇ ಗೊತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಚಮಟಿ ಓವರ್ ಆಗಿ ಎಮೋಷನಲ್ ಆಗ್ಬೇಡ. ಇವ್ರಿಬ್ರನ್ನ ನೋಡಿದ್ರೆ ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಏನನ್ನ ಆದ್ರೆ ಇಬ್ರು ಸೇರ್ಕೊಂಡು ಅನ್ಭವಿಸೋಣ. ಹಾ ಹೇಳಿ. ಯಾ ಹೇಳ್ತೀವಿ, ಬಟ್ ಅದಕ್ಕೂ ಮೊದಲು ನಿನ್ನ ಹತ್ರ ಏನ ಐ ಮೀನ್ ಸಾರಿ, ಆ ನಿಮ್ಮ ಹತ್ರ ಕೆಲವು ಕ್ವೆಶ್ಚನ್ಸ್ ಕೇಳಬೇಕಿತ್ತು. ಕ್ವೆಶ್ಚನ್ ನಿಮ್ ಹೆಸರು? ಲೇ ಎಚಮ್ಟೆ, ಈ ಡಾನ್ ಹೆಸರು ಏನು ಅಂತಾನೆ ಗೊತ್ತಿಲ್ಲದೆ ಒಳಗ್ ಕಾಲಿಟ್ಟವ್ರಲ್ಲ ಇವರು. ಮೇಡಮ್ ಮೊದ್ಲು ನಿಮ್ ಡೀಲ್ ಏನು ಅಂತ ಹೇಳಿ. ಅಕ್ಕ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ರೆ ಬೇಜಾನ್ ದುಡ್ಡು ಆಯ್ತದ. ಆಮೇಲೆ ತಾಯಣ್ಣ ನಂಗಂತೂ ಗೊತ್ತಿಲ್ಲ. ಆಮೇಲೆ ನೋಡಿ, ಇದು ತುಂಬಾ ಬಿಗ್ ಡೀಲ್. ನಮಗೂ ನಿಮ್ ಬ್ಯಾಕ್ ಗ್ರೌಂಡ್ ಡೀಟೇಲ್ಸ್ ಗೊತ್ತಿರ್ಬೇಕಲ್ವಾ? ನಾವೇನ್ ಸುಮ್ಮನೆ ಕೇಳ್ತಿಲ್ಲ, ಜಸ್ಟ್ ನಮ್ ಸೇಫ್ಟಿಗೆ. ಹಲೋ ಮ್ಯಾಮ್ಸ್, ಅಂಬಿ ನಂಬಿ ಕೆಟ್ಟೋರಿಲ್ಲ. ಪ್ಲೀಸ್ ನಂಬಿಕೆ ಇಡಿ ಮೇಡಮ್. ನಾವ್ ನಂಬ್ತೀವಿ, ಬಟ್ ನಿಮ್ ಡೀಟೇಲ್ಸ್ ಬೇಕು. ನೀವ್ ಹೇಳಿಲ್ಲ ಅಂದ್ರೆ ನಾವ್ ಫಾರ್ವರ್ಡ್ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ. ನೀವು ದುಡ್ಡು ಕಾಸಿನ ವಿಷಯ ಬಗ್ಗೆ ಯೋಚನೆ ಮಾಡ್ಬೇಡಿ, ಕೇಳ್ದಷ್ಟು ಸಿಗುತ್ತೆ. ಬಟ್ ಡೀಲ್ ಮಾತ್ರ ನೀಟಾಗಿ ಆಗ್ಬಿಡ್ಬೇಕು. ಅದೆಲ್ಲ ಆಗಲ್ಲ. ಇಷ್ಟ ಇದ್ರೆ ಕೋ ಸ್ವಲ್ಪ ಸುಮ್ಮನಿರಕ್ಕ. ನಮ್ ಕೆಪಾಸಿಟಿ ಏನು ಅಂತ ನಾನು ಹೇಳ್ತೀನಿ ಅವ್ರಿಗೆ. ಮೇಡಮ್ಸ್ ಹಂಗೆ ನೀವಿಬ್ರು ಸ್ವಲ್ಪ ಮೇಲ್ ನೋಡಿ. ಬೇಸಿಕಲಿ ನಮ್ದು ಡಾನ್ ಫ್ಯಾಮಿಲಿ. ನಮ್ಮ ಅಜ್ಜಿ ಇಂಟರ್ನ್ಯಾಷನಲ್ ಡಾನು, ನಮ್ಮ ಅಕ್ಕ ನ್ಯಾಷನಲ್ ಡಾನು, ನಾನು ಲೋಕಲ್ ಡಾನು. ನಮ್ಮ ಅಕ್ಕನಿಗೆ ಕ್ರೈಮ್ ಎಲ್ಲ ಐಸ್ ಕ್ರೀಮ್ ತಿಂದಂಗೆ ಹಂಗೆ ಚಪ್ಪರ್ಸಿ ಕಡ್ಡಿನ ಹಂಗೆ ಬಿಸಾಕ್ಬಿಡ್ತಾಳೆ. ಆದ್ರೆ ಒಂದು ಕಂಡೀಷನ್ ಮೇಡಮ್. ಏನು? ಮರ್ಡ್ರ್ ಗಿಲ್ಡ್ರಿ ಇಲ್ಲ, ಏನು ಮಾಡಲ್ಲ. ಕೈಗೆ ರಕ್ತ ಅಂಟಿಸ್ಕೊಳ್ಳಲ್ಲ. ಯಾಕೆ? ಅದು ನಮ್ಮ ವೃತ್ತಿ ಧರ್ಮಕ್ಕೆ ಸೆಟ್ ಆಗಲ್ಲಮ್ಮ. ಅದು ಬಿಟ್ರೆ ಎಲ್ಲಾನು ಎವ್ರಿಥಿಂಗ್ ಓಕೆ. ಓಕೆ ಫೈನ್. ಈಗ ನಾನು ಮತ್ತೆ ನಮ್ಮ ಅಮ್ಮಮ್ಮ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. 2 minutes. ಬನ್ನಿ ಅಮ್ಮಮ್ಮ. ಸರಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಶಂಭು, ಪೆನ್ ಡ್ರೈವ್ ಕೊಡು. ಹಾಂ ಸರ್. ಹಲೋ ಮಾ. ರಿಷಿ ಎಲ್ಲಿದ್ಯಾ? ಇಲ್ಲೇ ಕಮಲಿ ಅವ್ರ ಮನೇಲಮ್ಮ. ಕಮಲಿ ಅವ್ರ ಬಗ್ಗೆ ಒಂದು ಲೀಡ್ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಮ್ಮ? ಅನಿಕಾ. ಬೇಬಿ, ಇವಳು ಕಮಲಿನೂ ಅಲ್ಲ ದೆವ್ವನೂ ಅಲ್ಲ ಅಲ್ವಾ? ಎಸ್ ಅಮ್ಮಮ್ಮ, ಇವಳು ಕಮ್ಲಿ ತರಾನೇ ಇರೋ ಇನ್ನೊಬ್ಳು. ಬೇಬಿ, ಒಂದು ವೇಳೆ ಇವಳೇ ಕಮಲಿಯಾಗಿ ನಮ್ಮನ್ನ ಹೆದರ್ಸಕ್ಕೋಸ್ಕರ ಈ ತರ ಸೆಟಪ್ ಹಾಕಿ ನಮ್ಮನ್ನ ಟ್ರ್ಯಾಪ್ ಮಾಡಿದ್ರೆ? ನೋ ಚಾನ್ಸ್ ಅಮ್ಮಮ್ಮ. ಕಮ್ಲಿನ ಸಾಯಿಸೋಕ್ಕೂ ಮೊದಲು ನಾನು ಅವಳು ಏನೆಲ್ಲ ಹೇಳಿದ್ದೀನಿ ಗೊತ್ತಾ? ಅವಳ ಮೌನ ಸಾಯಿಸಿದ್ದು ನಾನೇ ಅಂತಾನೂ ಹೇಳಿದ್ದೀನಿ. ಇದನ್ನೆಲ್ಲ ತಿಳ್ಕೊಂಡು ಕಮ್ಲಿ ಇಷ್ಟು ಕೂಲಾಗಿ ಮಾತಾಡ್ತಾಳೆ ಅಂತೀರಾ? ಅದು ದುಡ್ಗೋಸ್ಕರ? ನೋ ಅಮ್ಮಮ್ಮ, ಇದು ಬೇರೆನೆ ಯಾವಳು. ಆದ್ರೂ ಬೇಬಿ ಪಕ್ಕ ಜರಕ್ ತೆಗ್ದಂಗಿದಾಳಲ್ವಾ? ಎಸ್ ಅಮ್ಮಮ್ಮ, ಅದೇ ನನಗೂ ಆಶ್ಚರ್ಯ. ಏನೋ ಅನ್ಕೊಂಡ್ ಬಂದ್ರೆ ಏನೋ ಆಗೋಯ್ತಲ್ಲ ಬೇಬಿ. ಈ ಅಣ್ಣ ಅವ್ರ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಇದ್ದಂಗೆ. ಅಯ್ಯೋ, ಕ್ರಿಮಿನಲ್ ಆಗಿ ಪ್ಲಾನ್ ಮಾಡಿ ನಮ್ಮ ಹತ್ರ ಆಟ ಆಡ್ತಿದ್ದಾಳೆ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲಮ್ಮ.
ಏನು ಹೇಳ್ತಿದ್ಯಾ ರಿಷಿ? ಅನಿಕಾ ಯಾಕೆ ಹೀಗೆ ಮಾಡ್ತಾಳೆ? ನೀನೆಲ್ಲೋ ತಪ್ಪು ತಿಳ್ಕೊಂಡಿರ್ಬೇಕು. ಅರೆ ಇಲ್ಲ ಅಮ್ಮ, ನನಗೆ ಅವಳ ಮೇಲೆ ಮೊದಲಿಂದನೂ ಡೌಟ್ ಇತ್ತು. ಆದರೆ ಈ ಮಾತನ್ನ ಈಗ ಎವಿಡೆನ್ಸ್ ಸಮೇತ ಹೇಳ್ತಿದ್ದೀನಿ. ಇನ್ನು ಅವಳನ್ನ ಪೊಲೀಸವ್ರು ನೋಡ್ಕೋತಾರೆ. ಓ ಸರಿಮ್ಮ, ನಾನು ಆಮೇಲೆ ಮಾಡ್ತೀನಿ. ಬಾಯ್. ಸರ ಏನಾಯ್ತು? ಕಮಲಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಕಮಲಿ ಕಾಣೆ ಆಗಿದ್ದ ಕಾರಣ ಅನಿಕಾ ಅಂತೆ. ಏನ್ ಹೇಳ್ತಿದ್ದೆ ಸರ? ಅನಿಕಾ ಅವಳೇನ್ ಮಾಡಿದ್ಲಂತೆ? ಗೊತ್ತಿಲ್ಲ ರಮೇಶ್. ರಿಷಿ ಮಾತಾಡ್ತಿರೋದು ನೋಡಿದ್ರೆ ಇನ್ನೂ ದೊಡ್ಡ ಎವಿಡೆನ್ಸ್ ಸಿಕ್ಕಿರೋ ಹಾಗಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ತಂದ. ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹೋಗಿ ಬರ್ತೀನಿ. ಬೇಬಿ ನೋಡು, ಹೇಗೋ ಇದೇ ಬೇರೆ ಪೀಸು ಅದೇ ಬೇರೆ ಪೀಸು ಅಂತ ಗೊತ್ತಾಯ್ತಲ್ಲ. ಇನ್ನು ಕಮಲಿ ಅನ್ನೋ ಭಯ ಅಂತೂ ನಮ್ಗೆ ಇಲ್ವೇ ಇಲ್ಲ. ಇವಳಿಂದ ನಮಗಂತೂ ಏನು ಯೂಸ್ ಇಲ್ಲ ಬೇಬಿ. ನಡಿ ನಡಿ ಹೋಗೋಣ. ಯೂಸ್ ಇಲ್ಲ ಅಂತ ಯಾರು ಹೇಳಿದ್ರು ಅಮ್ಮಮ್ಮ? ಪವರ್ ಬ್ಯಾಕಪ್ ಪಾಕೆಟ್ ಅಲ್ಲೇ ಇಟ್ಕೊಂಡು ಸಾಕೆಟ್ಗೆ ಯಾರು ಹುಡ್ಕೋತಾರೆ ಹೇಳಿ? ಅಂದ್ರೆ ಅಂದ್ರೆ ಡಾನ್ ಅಂಬಿನ ನಾವೇ ಬಳಸ್ಕೊಳ್ಳೋಣ. Come on, ಅಮ್ಮಮ್ಮ. ಲೇ ಚಿಮ್ಟಿ, ಹೆಂಗ ಡಾನ್ ತರ ಆಕ್ಟಿಂಗ್ ಸೂಪರ್ ಆಗಿ ಮಾಡ್ದೆ ತಾನೆ? ನೀನ್ ಬಿಡಕ ಮನೆಗೆ ಹೋಗಿದ ತಕ್ಷಣ ಅಜ್ಜಿ ಹತ್ರ ದೃಷ್ಟಿ ತೆಗಿಸ್ಕೊಂಬಿಡು. ಆಕ್ಟಿಂಗ್ ಅಂತ ಬಂದ್ಬಿಟ್ರೆ ನೀನು ಅಂಬರೀಷ್ ಅಣ್ಣನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರ್ತದೆ. ಅಕ್ಕ ಬಂದ್ರು ಬಂದ್ರು, ಬನ್ನಿ ಬನ್ನಿ ಬನ್ನಿ. ಹಾ ಅಕ್ಕ, ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಓಕೆ. ಹಾ ನಿಮ್ ಪ್ರೈವೇಟ್ ಮಾತುಕತೆ ಆಯ್ತಾ? ಈಗ್ಲಾದ್ರೂ ಡೀಲ್ ಏನು ಅಂತ ಹೇಳ್ತೀರಾ ಇಲ್ಲ? ಹೇಳ್ತೀವಿ, ಬಟ್ ಒನ್ ಕಂಡೀಷನ್. ಏನು? ಇದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ನಾವು ಮಾತಾಡುವಾಗ ನಾವು ಮೂವರೇ ಇರಬೇಕು. ಇವನು ಇಲ್ಲಿರಬಾರ್ದು. ನನಗೆ ಇಟ್ಬಿಟ್ಲು. ಹಲೋ ಮೇಡಮ್, ಅಕ್ಕನೇ ಇಲ್ಲಿರು ಅಂತ ಹೇಳಿದಾಳೆ ಗೊತ್ತಾ? ಅಕ್ಕ ಎಲ್ಲಿರ್ತಾಳೋ ಅವಳು ಪಕ್ಕ ನಾನು. ಫೈನ್, ಹಾಗಾದ್ರೆ ನಾವೇ ಹೋಗ್ತೀವಿ. ನೀವು ಹೋಗ್ಬಿಟ್ರೆ ಈ ಡೀಲ್ನ ನಾವಲ್ದೆ ಇನ್ಯಾರು ಮಾಡ್ಕೊಡ್ತಾರೆ ನಿಮ್ಗೆ? ಯಾರನ್ನೋ ಹುಡ್ಕೋತೀವಿ ಬಿಡಿ. ಮೇಡಮ್, ಯಾರನ್ನೋ ಯಾಕೆ ಹುಡ್ಕೊಂಡು ಹೋಗ್ತೀರಾ? ಪಾಪ ಅಷ್ಟು ದೂರದಿಂದ ಬಂದಿದ್ದೀರಾ ಅಂತ ಅಕ್ಕ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಹೋಗ್ಲಿ ಬಿಡಿ ಪಾಪ ಅಂತ ನಾನೇ ಹೋಗ್ಬಿಡ್ತೀನಿ. ಅಕ್ಕ ನೀನು ಮಾತಾಡು, ನಾವು ಆಚೆ ಇರ್ತೀವಿ. ನೀನು ಮಾತಾಡಿ ಡೀಲ್ ಮುಗಿಸು. ಇವ್ರಿಗೆಲ್ಲ ಬಾಟ ಕೊಟ್ಟು ಟಾಟಾ ಮಾಡ್ತಿರ್ತೀವಿ. 10,000 ಅಡ್ವಾನ್ಸ್ನ ಜೇಬ್ಗೆ ಹಾಕಿರೋ ದಡ್ಡ ಮೂದೇವಿಗಳು ಎಷ್ಟಾಯ್ತದೋ ಅಷ್ಟು ಹಿಂಡ್ಕೊಂಬಿಡು. ಅನಿಕಾ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಹೇಳಿ. ಇದು ಒಂದೇ ಏಟಲ್ಲಿ ಮುಗಿಯೋ ಡೀಲ್ ಅಲ್ಲ. ನೀವು ನಮ್ಮ ಮನೆಗೆ ಬರಬೇಕು. ಬಂದು ಸ್ವಲ್ಪ ದಿನ ನಮ್ಮ ಜೊತೆಲೇ ಇರಬೇಕು.
ನಿಮ್ ಜೊತೆ ಇರ್ಬೇಕಾ? ಏನ್ ತಮಾಷೆ ಮಾಡ್ತಿದ್ದೀರಾ? ಡೀಲ್ ಏನು ಅಂತ ಹೇಳ್ದೆ ನಾನು ಏನನ್ನೂ ಒಪ್ಪಲ್ಲ. ಏ ಏನು ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ನಮ್ಮನ್ನ ಪ್ರಶ್ನೆ ಮಾಡ್ತೀಯಲ್ಲ ನೀನು. ನೋಡು, ಎಲ್ಲ ವಿಷಯ ಎಲ್ಲರ ಹತ್ರನೂ ಹೇಳಕ್ಕಾಗಲ್ಲಮ್ಮ. ಪರಿಸ್ಥಿತಿಗೆ ಹೊಂದ್ಕೊಂಡು ನಮ್ ಜೊತೆ ಇರ್ಬೇಕು, ಅದೇ ನಿನ್ ಕೆಲ್ಸ ಅಷ್ಟೇ. ಅಯ್ಯ ನಿನ್ನ ಇಕ್ದ ಅಂದ್ರೆ ಮೂಗಲ್ಲಿ 3 ಲೀಟರ್ ರಕ್ತ ಸೋರ್ಬಿಡ್ಬೇಕು. ಯಾರ ಹತ್ರ ವಾಯ್ಸ್ ರೇಸ್ ಮಾಡ್ತಿದ್ಯಾ? ಅಂಬಿ ಹತ್ರ ಆವಾಜ್ ಹಾಕೋದಿಟ್ಕೊಂಡು ನೀನ್ ಧ್ವನಿ ಪಟ್ಕೆನ್ ಕಟ್ ಮಾಡಿ ರೋಡಲ್ಲಿ ಹರಾಜ್ ಹಾಕ್ಬಿಡ್ತೀನಿ. ಅಮ್ಮಮ್ಮ ಸ್ವಲ್ಪ ಸುಮ್ಮನೆ ರೀ. ಲುಕ್, ನಾನ್ ರೀಸನ್ ಇಲ್ದೆ ಏನು ಹೇಳಲ್ಲ. ರೀಸನ್ ಇದೆ, ತುಂಬಾ ಇಂಪಾರ್ಟೆಂಟ್ ರೀಸನ್ ಇದೆ. ನೀವು ನಮ್ಮ ಮನೇಲಿ ನಮ್ಮ ಜೊತೆ ಇದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನಾವ್ ಹೇಳ್ದಂಗೆ ಮಾಡ್ಬೇಕಷ್ಟೇ. ನಿನ್ಗೆ ಬೇಕಾದಷ್ಟು ದುಡ್ಡು ನಾವ್ ಕೊಡ್ತೀವಿ. ಎಷ್ಟ್ ಕೇಳಿದ್ರು ಕೊಡ್ತೀರಾ? ಹೌದು, ಎಷ್ಟ್ ಕೇಳಿದ್ರು ಎಲ್ಲ ಓಕೆ. ಆದ್ರೂ ಮ್ಯಾಟ್ರೇನು ಅಂತ ತಿಳ್ಕೊಳ್ದೆ ಬರೋದ್ ಯಾಕೋ ಸರಿ ಅನ್ನಿಸ್ತಿಲ್ಲ. ಹೇಳಿದ್ನಲ್ಲ ನಮ್ ಬೇಬಿ ಬಂದ್ಮೇಲೆ ಎಲ್ಲ ನಿನಗೆ ಗೊತ್ತಾಗತ್ತೆ. ಬಂದ ಮೇಲೆಲ್ಲ ಅಲ್ಲ, ಈಗ್ಲೇ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನಾನು ಬರಲ್ಲ.